ನಮ್ಮ ಚಿಂತಾಮಣಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ಬಟ್ಲಳ್ಳಿ ಠಾಣೆಯ ಪೊಲೀಸ್ ಇಲಾಖೆಯವರಿಗೂ ನನ್ನ ಒಂದು ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಯರಕೋಟೆ ಗ್ರಾಮದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಏನು ಸತ್ಯಾಗ್ರಹ ಪಾದಯಾತ್ರೆಗಳ ಹಂತವಾಗಿ ನಾವು ತಮಗೆ ಮನವಿ ಪತ್ರಗಳನ್ನು ಈಗಾಗಲೇ ನೀಡಿದ್ದು, ಇದರ ಒಂದು ಅನುಮತಿಗೆ ಈಗಾಗಲೇ 3 ಪತ್ರಗಳು ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಟಪಾಲ್ ಮುಖಾಂತರ ನೀಡಿರುತ್ತೇವೆ. ಆದರೆ ಯಾವುದೇ ರೀತಿಯಾದಂಥ ಉತ್ತರ ನಮಗೆ ಬಂದಿರೋದಿಲ್ಲ. ನಾವು ಯಾವುದೇ ರೀತಿಯಾದಂಥ ಒಂದು ದೇಶದ್ರೋಹಿಯ ಕೆಲಸಗಳು ನಾವು ಮಾಡ್ತಾ ಇಲ್ಲ. ಒಂದು ದೇಶ ಅಭಿವೃದ್ಧಿಗೋಸ್ಕರ, ಒಂದು ಗ್ರಾಮದ ಅಭಿವೃದ್ಧಿಗೋಸ್ಕರ ನಾವು ಈಗಾಗಲೇ 2 ಹೋರಾಟಗಳನ್ನು ಮಾಡಿದ್ದೀವಿ. 3ನೇ ಹಂತವಾಗಿ ನಾವು ಹೋರಾಟ ಮಾಡಲು ಪ್ರಾರಂಭಿಸಿದ್ದೇವೆ. ಒಂದು ಸಾಮಾನ್ಯ ಗ್ರಾಮವನ್ನು, ಆ ಗ್ರಾಮದ ಸುಮಾರು ವರ್ಷಗಳ ಕಾಲ ಆ ಗ್ರಾಮದ ವ್ಯಕ್ತಿತ್ವವನ್ನು ಗಮನಿಸಿ, ವಿದ್ಯಾರ್ಥಿ ಮಟ್ಟಗಳಿಂದಲೇ ಆ ಒಂದು ಗ್ರಾಮವನ್ನು ಇಡೀ ದೇಶ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿ ಒಂದು ಯಾತ್ರಾ ಸ್ಥಳ ಮಾಡಬೇಕಂತ ಕನಸಿಂದ ನಾವು ಈಗಾಗಲೇ ಸತತವಾಗಿ ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತು ತಾವು ಇದಕ್ಕೆ ಅನುಮತಿ ಕೊಡಬೇಕು. ಇದರ ಜೊತೆಗೆ ನಾನು ಈಗಾಗಲೇ ಪತ್ರದ ಮುಖಾಂತರ ಕಳಿಸಿದ್ದೀನಿ. ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ನೇರ ಭೇಟಿ ಮತ್ತು ಪ್ರಧಾನಮಂತ್ರಿಗಳಿಗೂ ಸಹ ನೇರ ಭೇಟಿ ಇಂದ ಅನುಕೂಲ ಮಾಡಿಕೊಡಬೇಕು ಮತ್ತು ಪೊಲೀಸ್ ರಕ್ಷಣೆ ಕೊಡಬೇಕು ಅಂತ ತಮಗೂ ತಿಳಿಸಿದ್ದೀವಿ ಆ ಪತ್ರದಲ್ಲಿ. ಇವತ್ತು 33 ವರ್ಷ ಅಂತ ನಾನು ಆ ಪತ್ರದಲ್ಲೂ ಸಹ ಬರೆದಿದ್ದೀನಿ. ತಾವು ಸ್ಥಳೀಯ ನಮ್ಮ ಅಧಿಕಾರಿಗೆ, ನಮ್ಮ ತಾಲೂಕಿಗೆ ತಾವು ದಯಮಾಡಿ ನೀವು ಮನೆ ಮನೆಗೆ ಬಂದು ತಮ್ಮ ಮುಖಾಂತರನೋ ಇಲ್ಲ ತಮ್ಮ ಇಲಾಖೆಯವರ ಮುಖಾಂತರ ತನಿಖೆ ಮಾಡಿಸಿ, ಏನು ಇದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ನಾವು ಮಾಡಿದ್ದೀವಾ ಇಲ್ವಾ, ಈ ಒಂದು ಪ್ರಯತ್ನದಿಂದ ಈ ಒಂದು ಗ್ರಾಮ ಇವತ್ತು ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆಯಾ ಇಲ್ವಾ, ಇವತ್ತು ಈ ಒಂದು ಎಲ್ಲ ರೀತಿಯಾದಂಥ ಅನುಭವಗಳನ್ನು ಪಡೆದು ನೇರವಾಗಿ ಮೊದಲು ಏನು ನಮ್ಮ ಗ್ರಾಮದಿಂದ ಹಿಡಿದು ದೇಶದ ಪ್ರಧಾನಮಂತ್ರಿಯವರೆಗೂ ನಾನು ಇಡೀ ದೇಶಕ್ಕೆ ಮಾದರಿಯಾಗುವಂಥ ಗ್ರಾಮವನ್ನು ಮಾಡಿ ತೋರಿಸ್ತೀನಿ, ನಾನೇ ಅಲ್ಲ ಒಬ್ಬ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬ ಸದಸ್ಯನಿಂದಲೂ ಸುಲಭ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಮೊದಲು ತಿಳಿಸೇ ಇವತ್ತು ನಾನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ. ಈಗಾಗಲೇ 2014ರಲ್ಲಿ ನಾನು ಈ ಪದವನ್ನು ನಾನು ತಿಳಿಸಿದ್ದೀನಿ, 2025ರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ತಿಳಿಸಿದ್ದೀನಿ. ಆದರೆ ನಾವು ನಮ್ಮ ಮಾತು, ನಮಗೆ ಬಂದಿರುವಂಥ ಮನವಿ ಪತ್ರಗಳಿಗೆ ಒಂದು ಉದಾಸೀನತೆ ರೀತಿಯಲ್ಲಿ ಕಾಣ್ತಾ ಇದೆ. ತಾವು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ತಾವು ಖುದ್ದಾಗಿ ಬೇಕಾದರೆ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ, ಈ ವಿಚಾರಗಳೆಲ್ಲ ಸತ್ಯ ಇದೆ, ಈ ಒಂದು ಸತ್ಯದಿಂದಲೇ ಈ ಹುಡುಗ ಹೋಗ್ತಾ ಇದ್ದಾನೆ ಅಂತ ಹೇಳೋದ್ರು ನಿಮ್ಮ ಮನಸ್ಸಿಗೆ ಬಂದರೆ ತಾವು ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು ಅನುಮತಿಗಳನ್ನು ಸಹ ಕೊಡಬೇಕು. ಇವತ್ತು ಏನು ಸೀಮಗಾನಗುಟ್ಟೆ ಏನು ರೈತರ ಪರವಾಗಿ ಅಲ್ಲಿ ನಾವು ಕೂರ್ತಾ ಇರುವಂಥದ್ದು, ನಮಗೆ 96-97 ಸಾಗುವಳಿ ಚೀಟಿ ಬಂದಿದೆ. ಕೆಲವರಿಗೆ ಖಾತೆ ಆಗಿದೆ, ಕೆಲವರಿಗೆ ಖಾತೆ ಆಗಿಲ್ಲ. ಈ ಒಂದು ಗೋಮಾಲೆ ಜಮೀನಾಗಿದ್ದರಿಂದ ಈ ಸುತ್ತು ಇರುವಂಥ ಹಳ್ಳಿಗಳ ಪ್ರಾಣಿ ಪಕ್ಷಿಗಳು ಮೇಯಿಸಬೇಕಾದ್ರೆ, ಉಳಿಬೇಕಾದ್ರೆ ಈ ಒಂದು ಜಾಗ ನಮಗೆ ಒಂದು ಸೀಮಿತ ಜಾಗ ಆಗಿರುವಂಥದ್ದು. ಇವತ್ತು ನಮಗೆ ಮಂಜೂರಾಗಿರೋದು ಸಾಗುವಳಿ ಚೀಟಿ ನಮಗೆ 1 ಎಕರೆ ಬಂದಿದ್ರೆ 4 ಎಕರೆಯಲ್ಲಿ ರೈತರು ಇವಾಗ ಸುಮಾರು 50-60 ವರ್ಷಗಳಿಂದ ಅದರಲ್ಲಿ ಇದ್ದಾರೆ. ಅದರದ್ದು ಇವಾಗ ಅದರ ಮಾಹಿತಿನೇ ಇಲ್ಲ. ಮತ್ತೆ ತಾವು ಸೀಮಗಾನಗುಟ್ಟೆಗೆ ಬಂದಾಗ ಈ ಜಮೀನನ್ನು ನಿಮಗೆ ಬೇರೆ ಕೊಡ್ತೀವಿ ಈ ಸರ್ವೆ ನಂಬರಲ್ಲೇ ಅಂತ ಹೇಳ್ಬಿಟ್ಟು ತಾವು ಹೇಳ್ಬಿಟ್ಟು ಹೋದ್ರೆ, ಮತ್ತೆ ಬೇರೆಯವ್ರು ಬಂದು ಸರ್ವೆ ಮಾಡಿಸಿದಾಗ ಬೇರೆ ಜಮೀನುಗಳು ತೋರಿಸಿರ್ತಾರೆ. ಅವರಿಗೆ ಆ ಜಾಗಕ್ಕೆ ಸರಿಯಾದ ರೀತಿಯಾದಂಥ ದಾರಿನೇ ಇರೋದಿಲ್ಲ. ಈಗಾಗಲೇ ಆ ಜಮೀನುಗಳಲ್ಲಿ ಸುಮಾರು 50-60 ವರ್ಷಗಳಲ್ಲಿ ಉಳುಮೆ ಮಾಡ್ಕೊಂಡಿರ್ತಾರೆ. ಈ ಒಂದು ಸ್ಪಷ್ಟವಾದಂಥ ರೀತಿ ನಮ್ಗೆ ಕಾಣ್ತಾ ಇಲ್ಲ. ಇವತ್ತು ಸಾರ್ವಜನಿಕವಾಗಿ ಮತ್ತೆ ಇನ್ನೊಂದು ಸುದ್ದಿ ಬರ್ತಾ ಇದೆ, ಈ ಖಾತೆ ಸಾಗುವಳಿ ಚೀಟಿ ಬಂದಿದ್ರು ಆ ಜಮೀನುಗಳು ನಿಮ್ಗೆ ಆಗೇ ಇಲ್ಲ, ಅದು ಹೊರಟೋಗುತ್ತೆ ಅನ್ನೋಂಥ ರೀತಿಯಲ್ಲಿ ನಮಗೆ ಬರ್ತಾ ಇದೆ. ಮತ್ತು ಇನ್ನೊಂದು ಖಾತೆ ಆಗಬೇಕಾದ್ರೆ 1,60,000 ರೂಪಾಯಿ ಎಕರೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸುದ್ದಿ ಸಾರ್ವಜನಿಕವಾಗಿ ಬರ್ತಾ ಇದೆ. ಈ ಎಲ್ಲ ರೀತಿಗಳನ್ನ ನೋಡಿದಾಗ ನಾವು ಇವತ್ತು ಆ ಕಲ್ಲು ಬಂಡೆಗಳಿದ್ದಂಥ ಜಮೀನನ್ನು ನಾವು ಲಕ್ಷಾಂತರ ರೂಪಾಯಿ ಖರ್ಚುಗಳು ಮಾಡಿಕೊಂಡು ಅಲ್ಲಿ ಸುಮಾರು 2015ರಿಂದ ಹಲವಾರು ರೀತಿಯಾದಂಥ ಜನಪರ ಕಾರ್ಯಕ್ರಮ ಮಾಡಿಕೊಂಡು ಏನು ಯರಕೋಟೆ ಆ ಗ್ರಾಮದಿಂದ ದೋಮನಪಲ್ಲಗಡ್ಡೆಗೆ ಸರಿಯಾದ ರಸ್ತೆ ಇರಲಿಲ್ಲ, ಕಾಲ್ದಾರಿ ಮಾತ್ರ ಇತ್ತು. ಇವತ್ತು ನಮ್ಮ ಸ್ವಂತ ಖರ್ಚಿನಿಂದ ಮತ್ತೆ ಅದನ್ನು ಒಂದು ರಸ್ತೆ ರೂಪದಲ್ಲಿ ರೆಡಿ ಮಾಡಿದ್ದೀವಿ. ಮತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ 2015ರಿಂದ ನಾವು ಸತತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ವಿ. ಜಿಂಕೆ, ಮೇಕೆ, ಕುರಿ
ಹಸುಗಳಿಗೆ ಎಲ್ಲ ರೀತಿಯಾದಂಥದ್ದು. ಮತ್ತು ಅಲ್ಲಿ ಚಿಕ್ಕದಾಗಿ ನಾವು ಏನು ಬಾಬಾ ಶಿರಡಿ ಸಾಯಿಬಾಬಾ ದೇವಸ್ಥಾನ ಅಂತ ಮಾಡಿ ಅಲ್ಲಿ ಬಡವರಿಗೆ ಒಂದು 2 ಉಚಿತವಾದಂಥ ಮದುವೆಗಳು ಮಾಡಿದ್ದೀವಿ. ಒಂದು ಇದು ರಾಜ್ಯ ಮಟ್ಟದ ಒಂದು ಯೋಗ ಪ್ರದರ್ಶನ, ಭರತನಾಟ್ಯ ಕ್ರೀಡಾಪಟುಗಳಿಂದ ನಾವು ಅಲ್ಲಿ ಪ್ರದರ್ಶನ ಮಾಡಿಸಿದ್ದೀವಿ. ಅನ್ನದಾನ ಮಾಡಿದ್ದೀವಿ. ಶಾಲಾ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಗಳು ಮಾಡಿ ಒಂದು ಪ್ರಸಾದ ವಿನಿಯೋಗ, ಕುಡಿಯುವ ನೀರು ವ್ಯವಸ್ಥೆ, ಈ ಎಲ್ಲ ರೀತಿಯಾದಂಥ ಒಂದು ಸುಮಾರು ವರ್ಷಗಳಿಂದ 2015ರಿಂದ ಇಲ್ಲಿವರೆಗೂ ಸಹ ನಮ್ಮ ಕೈಲಾಗುವಂಥ ನಾವು ಕೆಲಸಗಳು ಮಾಡ್ತಾ ಇದ್ದೀವಿ. ಕೊರೋನಾ ಬಂದಾಗಿದ್ದ ಆ ಕೆಲಸಗಳು ಕಡಿಮೆ ಆಗಿದೆ. ಅಲ್ಲಿ ಒಂದು ಚಿಕ್ಕದಾಗಿ ಶೆಡ್ ಕಟ್ಬಿಟ್ಟು ಸುತ್ತು ಇರುವಂಥ ಏನು ಹಳ್ಳಿ ಒಂದು ಮಹಿಳಾ ನಿರುದ್ಯೋಗಿಗಳಿಗೆ ಟೈಲರಿಂಗ್ ಸಹ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಕಟ್ಟಡ ಮಾಡಿದ್ದೀವಿ. ಅದು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಇವತ್ತು ಈ ಒಂದು ಖಾಸಗೀಕರಣಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ನಮಗೂ ಒಂದು ಆತಂಕ ಇದೆ. ಹಿಂದೆ ಏನು 2025ರಲ್ಲಿ ಇದು ಬರೋಕ್ಕಿಂತ, ಈ ಸುದ್ದಿ ಬರೋಕ್ಕಿಂತ ಮುಂಚಿತವಾಗಲೇ ನಾವು ಏನು ಮುಖ್ಯಮಂತ್ರಿಗಳ ಒಂದು ಮನವಿ ಪತ್ರದಲ್ಲಿ ಆ ಒಂದು ಜಾಗದಲ್ಲಿ, ಸರ್ಕಾರದ ಜಾಗದಲ್ಲಿ ಒಂದು 6 ಎಕರೆ ನಮಗೆ ಗೋಶಾಲೆ ಮತ್ತು ಅನಾಥಾಶ್ರಮಕ್ಕೆ ಒಂದು ಜಾಗ ಗುರುತಿಸ್ಕೊಡ್ಬೇಕು ಅಂತ ಮನವಿ ಕೊಟ್ಟಿದ್ದೀವಿ. ಆ ಪತ್ರವು ತಮಗೆ ಬಂದಿದೆ. ಇದರ ಒಂದು ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈ ಎಲ್ಲ ವಿಚಾರಗಳನ್ನು ನಾವು ಒಂದು 30 ವರ್ಷಗಳು ಪ್ರಯತ್ನ ಮಾಡಿ ಸಾಗುವಳಿ ಚೀಟಿ ಬಂದು ಖಾತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ತಮ್ಮ ಇಲಾಖೆಯಲ್ಲಿ ಕೆಲವರು ಅಧಿಕಾರಿಗಳು ಹಣವನ್ನು ಸಹ ಪಡೆದಿರ್ತಾರೆ. ಆದರೆ ರೈತರಿಗೆ ಅನುಕೂಲವಾಗಿರುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದರಿಂದ ಈ ಒಂದು ನೋವಿಂದ ನೇರವಾಗಿ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ತಾವು ಇದನ್ನು ಅರ್ಥ ಮಾಡಿಕೊಂಡು ಈ ಸುದ್ದಿಯನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ, ತಾವು ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ಬಂದು ಆ ಜಿಲ್ಲಾಧಿಕಾರಿಗಳೇ ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಇಲ್ಲಿರುವಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದರ ಜೊತೆಗೆ ನೇರವಾಗಿ ಮುಖ್ಯಮಂತ್ರಿಗಳ ಮತ್ತು ಪ್ರಧಾನಮಂತ್ರಿಗಳ ಭೇಟಿಗೂ ಸಹ ಮತ್ತು ಆ ಒಂದು ಹೋರಾಟಕ್ಕೆ ತಮ್ಮ ವ್ಯಾಪ್ತಿಗೆ ಬರುವಂಥ ಏನು ಚಿಂತಾಮಣಿ ತಾಲೂಕು ವ್ಯಾಪ್ತಿಗೆ ಬರುವಂಥ ಏನು ಪೊಲೀಸ್ ರಕ್ಷಣೆ ಕೂಡ ತಾವು ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪೊಲೀಸ್ ಮತ್ತು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.